ಛಲ ಬೇಕು, ಗುಂಡಿಗೆ ಬೇಕು. ಬರೀ ಛಲ, ಧೈರ್ಯ, ಗುಂಡಿಗೆ ಇದ್ರೆ ಸಾಲದು, ಗುಂಡು ಹೊಡೆಯೋದಕ್ಕೂ ಅರ್ಹತೆ ಇರಬೇಕು. ಅಂತ ಗುಂಡು ಹೊಡೆಯಿಂದ ಏಕೈಕ ಅಧಿಕಾರಿ ಅಂದ್ರೆ ನಮ್ಮ ರಂಗಪ್ಪ. ಅವರಿಗೆ ಗುಂಡು ಹಾರಿಸೋದು ಕಿಡಿಗೇಡಿಗಳಿಗೆ ಅಂದ್ರೆ ನಾವು ಪಟಾಕಿ ಹೊಡೆದಂಗೆ. ಅಂತಹ ಗಣ್ಯತೆಯ ಪೊಲೀಸ್ ಅಧಿಕಾರಿ ನನ್ನ ಇಲಾಖೆಯಲ್ಲಿ ಎಷ್ಟೋ ಅಧಿಕಾರಿಗಳು ನಾನು ಕಂಡಿದ್ದೀನಿ. ಆದ್ರೆ ಹೃದಯದಿಂದ ಅವರ ಕೈ ಕೆಳಗಿನ ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನ ಕುಟುಂಬದವರಂತೆ ನೋಡ್ತಾ ಇರೋ ಅಧಿಕಾರಿಗಳು ಕೆಲವು ಅಧಿಕಾರಿಗಳು ರಂಗಪ್ಪ ಸಾಹೇಬರು. ಆ ಒಂದು ವಿಶ್ವಾಸದಿಂದನೇ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಪಾಪ ಎಷ್ಟೋ ಕೆಲಸಗಳನ್ನ ಬಿಟ್ಟು ಬಂದಿದ್ದಾರೆ. ಮತ್ತೆ ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳಬೇಕಾಗ್ತದೆ. ನಾನು ಈ ಸಂಸ್ಥೆ 2006ರಲ್ಲಿ ಪ್ರಾರಂಭ ಮಾಡಿದ್ದು. 2006ರಿಂದ 7 ವರ್ಷಗಳ ಕಾಲ ನಮ್ಮ ಮೇಲಾಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಯಾರು ಗೊತ್ತಾಗಬಾರ್ದು, ಗೊತ್ತಾದ್ರೆ ನನಗೆ ಎಲ್ಲಿ ಶಿಕ್ಷೆ ಕೊಡ್ತಾರೋ, ಎಲ್ಲಿ ನನಗೆ ತೊಂದರೆ ಕೊಡ್ತಾರೋ ಅಂತೇಳಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದೆ. ನಾನು ಈ ಪ್ರದೇಶ ಬಿಟ್ಟು ಬೇರೆ ಬೇರೆ ಕಡೆ ಮಾಡ್ತಾ ಇದ್ದೆ. ನಮ್ಮ ರಂಗಪ್ಪ ಸಾಹೇಬರು ಬಾಣಸ್ವಾಡಿಗೆ ಬಂದ್ಮೇಲೆ, ಇವರ ಮೇಲಾಧಿಕಾರಿಗಳು ಡಾಕ್ಟರ್ ವೇಮಗಲ್ ನಾರಾಯಣ ಸ್ವಾಮಿ ಅವರು ಬಂದ್ಮೇಲೆ, ನನ್ನ ಚಟುವಟಿಕೆ ಗೊತ್ತಾದ್ಮೇಲೆ ನಾರಾಯಣ ಸ್ವಾಮಿ ಸಾಹೇಬರು ಮತ್ತೆ ರಂಗಪ್ಪ ಸಾಹೇಬರು, ಹನುಮಂತಯ್ಯನವರೇ, ನೀವು ಬೇರೆ ಎಲ್ಲೆಲ್ಲೋ ಯಾಕೆ ಮಾಡಕ್ ಹೋಗ್ತೀರಾ? ನಮ್ಮ ಪ್ರದೇಶದಲ್ಲೇ ಮಾಡಿ, ನೀವು ದಂಡು ಪ್ರದೇಶದಲ್ಲೇ ಮಾಡಿ, ನಮ್ಮ ಪೊಲೀಸ್ನವರೆಲ್ಲ ನೋಡ್ಲಿ, ಸ್ಥಳೀಯರು ನೋಡ್ಲಿ, ನಾವು ನಿಮ್ ಜೊತೆಯಲ್ಲಿ ನಿಂತ್ಕೊಂಡು ಬರ್ತೀವಿ, ನಿಮ್ಗೆ ಏನ್ ಬೇಕೋ ಸಹಕಾರ ಕೊಡ್ತೀವಿ ಅಂತೇಳಿ ನನ್ನ ಚಟುವಟಿಕೆಯನ್ನು ಬೇರೆ ಪ್ರದೇಶದಿಂದ ದಂಡು ಪ್ರದೇಶಕ್ಕೆ ತಂದಂತ ಏಕೈಕ ಅಧಿಕಾರಿಗಳಲ್ಲಿ ನಾರಾಯಣ ಸ್ವಾಮಿ ಸಾಹೇಬರು ನಂಬರ್ 1 ಮತ್ತೆ ರಂಗಪ್ಪ ಸಾಹೇಬರು 2. ಇಂಥ ಅಧಿಕಾರಿಗಳ ಮುಂದೆ ಇವತ್ತು ಹೆಮ್ಮೆಯಿಂದ ನಾನು ಮಾತಾಡ್ಕೊತಾ ಇದ್ದೀನಿ. 20 ವರ್ಷಗಳ ಕಾಲ ನನ್ನ ಚಟುವಟಿಕೆ ನಡೆದಿದೆ ಅಂತೇಳಿ ವಿಶೇಷವಾದ ಕೊಡುಗೆ. ಹಾಗಾಗಿ ಎಲ್ಲ ಚಪ್ಪಾಳೆ ಅದು ಸಾಧನೆ ಅಂತ ಹೇಳ್ಬೋದು. ಎಲ್ಲ ಸಹೋದ್ಯೋಗಿಗಳ ಪ್ರೋತ್ಸಾಹದಿಂದ ನರೇಂದ್ರ ಮೋದಿ ಅವರು ನಡೆಸ್ಕೊಂಡು ಬಂದಿದ್ದಾರೆ. ಎಲ್ಲ ಸಹಕಾರದಿಂದ ಚಪ್ಪಾಳೆ ಸಹೋದ್ಯೋಗಿಗಳ ಪ್ರೋತ್ಸಾಹದಿಂದ ನರೇಂದ್ರ ಮೋದಿ ಅವರು ನಡೆಸ್ಕೊಂಡು ಬಂದಿದ್ದಾರೆ. ಸನ್ಮಾನ ಶ್ರೀ ರಂಗಪ್ಪ ಅವರು, ಶ್ರೀರಾಮಕೃಷ್ಣ ಎಲ್ಲರ ಸಹಕಾರದಿಂದ ಜೋರಾಗಿ ಚಪ್ಪಾಳೆ ಸನ್ಮಾನ ಸ್ವೀಕರಿಸಿದ ಎಲ್ಲ ಸಾಧಕರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ. ಈ ಒಂದು ಸಂಸ್ಥೆ ಪ್ರಾರಂಭವಾಗಿ 20 ವರ್ಷಗಳಾಗಿದೆ. ಯಾವುದೇ ಒಂದು ಸಂಸ್ಥೆಯನ್ನ ಕಟ್ಟತಕ್ಕಂಥದ್ದು ಸುಲಭ ಇಲ್ಲ. ಹಾಗೆ ಕಟ್ಟಿದ ನಂತರ ಅದನ್ನ ಬಹಳಷ್ಟು ವರ್ಷಗಳ ಕಾಲ ನಡೆಸ್ಕೊಂಡು ಬರ್ತಕ್ಕಂಥದ್ದು ಇನ್ನೂ ಕಠಿಣ. ಆ ಸಂಸ್ಥೆಯನ್ನ ಕಟ್ಟಿದ ಮೇಲೆ ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಇನ್ನೂ ಸಹ ಕಷ್ಟದ ಕೆಲಸ. ವೇದಿಕೆಗೆ ಪ್ರಮುಖರನ್ನ ಆಹ್ವಾನಿಸ್ತಕ್ಕಂಥದ್ದು, ಪ್ರತಿಭಾನ್ವೇಷಣೆಗಳನ್ನ ಗುರುಸ್ತಕ್ಕಂಥದ್ದು, ಅವರಿಗೆ ಗೌರವವನ್ನ ಸಮರ್ಪಿಸ್ತಕ್ಕಂಥದ್ದು, ಎಲ್ಲ ಪ್ರಮುಖರನ್ನ ಕರೀತಕ್ಕಂಥದ್ದು, ಕಾರ್ಯಕ್ರಮಗಳನ್ನ ಶಿಸ್ತುಬದ್ಧವಾಗಿ ಆಯೋಜಿಸತಕ್ಕಂಥದ್ದು, ಇವೆಲ್ಲವನ್ನ ನಾವು ನೋಡಿದಾಗ ಇದು ಯಾವುದು ಸಹ ಸುಲಭದ ಮಾತಲ್ಲ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿಕ್ಕೆ ಕನ್ನಡಿಗರ ಸ್ನೇಹಕೂಟದ ಎಲ್ಲ ಸದಸ್ಯರು, ವಿಶೇಷವಾಗಿ ನನ್ನ ನೆಚ್ಚಿನ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದಂತಹ ಹನುಮಂತಯ್ಯನವರು ಮತ್ತು ಅವರ ಕುಟುಂಬದವರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳು. ಇಂತಹ ಒಬ್ಬ ಪೊಲೀಸ್ ಅಧಿಕಾರಿ ಇದ್ರೆ, ಅಥವಾ ಎಲ್ಲ ಅಧಿಕಾರಿಗಳು ತಮ್ಮ ಕರ್ತವ್ಯದಲ್ಲಿದ್ದಾಗ ಅಥವಾ ನಿವೃತ್ತಿಯ ನಂತರ ಒಂದಿಷ್ಟು ಸಾರ್ವಜನಿಕ ಸೇವೆಯನ್ನ ಮಾಡೋದ್ರ ಮುಖಾಂತರ ಅಥವಾ ಈ ರೀತಿಯ ಸಂಘಟನೆಗಳನ್ನ ಕಟ್ಟುವುದರ ಮುಖಾಂತರ ಸಮಾಜದಲ್ಲಿ ಅಂಕುಡೊಂಕುಗಳನ್ನ ಸ್ವಲ್ಪನಾದ್ರೂ ನಾವು ತಿದ್ದಿದ್ರೆ ಖಂಡಿತ ನಮ್ಮ ಸಮಾಜ ಒಳ್ಳೆಯ ಸ್ಥಿತಿಯಲ್ಲಿ ಇರುತ್ತೆ. ಹಾಗೇನೆ ಕನ್ನಡ ಅಂತಕ್ಕಂಥದ್ದು ಇತ್ತೀಚಿನ ಒಂದು ವೇಗವಾಗಿ ಬೆಳೆದಿರ್ತಕ್ಕಂಥ ಸಮಾಜದಲ್ಲಿ ಇಡೀ ವಿಶ್ವನೇ ನಮ್ಮ ಕೈಯಲ್ಲಿದೆ ಅನ್ನುವ ಆತುರದಲ್ಲಿ ನಾವೇನು ನಿರ್ಧಾರಗಳನ್ನ ತೆಗೆದುಕೊಳ್ತಿದ್ದೀವಿ, ಅಂತಹ ಸಂದರ್ಭಗಳಲ್ಲಿ ಕನ್ನಡವನ್ನು ಉಳಿಸ್ತಕ್ಕಂತಹ ಕೆಲಸ ಇಂತಹ ಸಂಘಟನೆಗಳಿಂದ